ಈಗಾಗಲೇ ತಾವು ಗಮನಿಸಿದ್ದೀರ, ಆಮ್ ಆದ್ಮಿ ಪಕ್ಷ ಇವತ್ತು ಈ ದೇಶದಲ್ಲಿ ನಮ್ಮ ಒಕ್ಕೂಟ ಇಂಡಿಯಾ ಒಕ್ಕೂಟದಲ್ಲಿ ಅಲಯನ್ಸ್ ಒಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಅವರು ಬೈರೇಗೌಡರ ನೇತೃತ್ವದಲ್ಲಿ, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಅವರ ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಮತ್ತು ಜಿಲ್ಲಾ ನಾಯಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಕೇಜ್ರಿವಾಲ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ದೆಹಲಿನಲ್ಲಿ ಮತ್ತು ಪಂಜಾಬ್ನಲ್ಲಿ ಕೊಟ್ಟು ಒಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ಜನರ ಮನ್ನಣೆಯನ್ನು ಗಳಿಸಿದ್ದಾರೆ. ಈ ಗಳಿಸಿರುವಂಥ ಸಂದರ್ಭದಲ್ಲಿ ಇನ್ನು ಬೇರೆ ಕಡೆ ಎಲ್ಲಿ ವಿಸ್ತಾರ ಆಗುತ್ತೋ ಇವ್ರನ್ನ ಈಗಲೇ ಮುಗಿಸ್ಬೇಕು ಅಂತೇಳಿ ಅವರನ್ನು ಇವತ್ತು ಇನ್ಕಮ್ ಟ್ಯಾಕ್ಸು, ಇಡಿ ಮತ್ತು CBI ಇವತ್ತು ಅವರನ್ನು ವಶಕ್ಕೆ ತೆಗೆದುಕೊಂಡು ಇವತ್ತು ಅವರನ್ನು ಜೈಲಿಗೆ ಕಳಿಸಿರೋದನ್ನು ನಾವು ನೋಡಿದ್ದೇವೆ. ಇದೇನು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಹೊಸದಲ್ಲ. ಆದರೆ ಯಾರು ಬಲಿಷ್ಠರಾಗಿರ್ತಾರೆ ಆ ಬಲಿಷ್ಠರಾಗಿದ್ದವರನ್ನು ಆಗಿಂದಾಗೆ ಬೆದರಿಸುವಂಥದ್ದು ಅವರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಮುಖ್ಯ ಮಾನದಂಡ ಈಗೇನಾಗಿದೆ ಅಂದರೆ CBI ಮತ್ತು ಇಡಿ. CBI ಅವರು ಇಡಿ ಇನ್ಕಮ್ ಟ್ಯಾಕ್ಸನ್ನು ಬಳಕೆ ಮಾಡಿಕೊಂಡು ಇವತ್ತು ಈ ಚುನಾವಣೆಗಳನ್ನು ಗೆಲ್ಲುವಂಥ ಕುತಂತ್ರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಅವರು ಕೊಟ್ಟಂಥ ಮಾತುಗಳನ್ನು, ಏನು ವಚನವನ್ನು ಕೊಟ್ಟಿದ್ರು ಈ ದೇಶದ ಜನರಿಗೆ, ಅದನ್ನು ಅನುಷ್ಠಾನ ಮಾಡಿದ್ದೀರಾ ಇಲ್ವಾ ಅಂತ ಹೇಳಬೇಕು. ಅದನ್ನು ಬಿಟ್ಟು ಇವತ್ತು ಬೇರೆ ವಿಚಾರಗಳನ್ನು ಇವತ್ತು ತಿರ್ಚುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಸೊ ಇವತ್ತು ಶ್ರೀರಾಮನವಮಿ ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಕೇವಲ ಭಾರತೀಯ ಜನತಾ ಪಕ್ಷದ ಸೊತ್ತು ಶ್ರೀರಾಮ ಅಲ್ಲ, ಶ್ರೀರಾಮ ಎಲ್ಲರ ಸೊತ್ತು. ಸೊ ಹಾಗಾಗಿ ಸೀತಾರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣ, ಲಕ್ಷ್ಮಣ ರಾಮ ಲಕ್ಷ್ಮಣನ ಬಂಟ ಹನುಮಂತ. ನಮ್ಮ ಕಡೆ ಹನುಮಂತ, ಆಂಜನೇಯ ಹೆಚ್ಚು ನಾವು ನಂಬಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತೇವೆ. ಸೊ ಎಲ್ಲ ದೇವರುಗಳನ್ನು ಸಮಾನವಾಗಿ ನೋಡ್ತಾ ನಾವು ನಮ್ಮ ಸ್ವಾಮಿ ನಿಷ್ಠೆಯನ್ನು ಮಾಡ್ತಕ್ಕಂಥವ್ರು. ನಾವು ರಾಜಕೀಯಕ್ಕೋಸ್ಕರ ಒಂದು ದೇವರನ್ನು ಬಳಸ್ಕೊಳ್ತಕ್ಕಂಥ ಸಂದರ್ಭ ನಮ್ಮಲ್ಲಿ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು. ಹಾಗಾಗಿ ಇವತ್ತು ಆಮ್ ಆದ್ಮಿ ಪಕ್ಷ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮ ಮುಖಾಂತರ ಅಭಿನಂದಿಸಿ, ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಜಿಲ್ಲಾಧ್ಯಕ್ಷರಿಂದ ಜೊತೆಯಲ್ಲಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಸೇರಿದ್ದಾರೆ. ಬಹುಶಃ ನನಗೆ ಭರವಸೆ ಇದೆ, ಈ ಬಾರಿ ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತದೆ ಅಂತಕ್ಕಂಥ ಒಂದು ನಂಬಿಕೆ ನನಗಿದೆ. ಅದರ ಜೊತೆಗೆ ರಾಜಶೇಖರ್ ಅವರು ಜನತಾದಳದ ಹಿರಿಯ ಮುಖಂಡರು, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 35 ವರ್ಷಗಳ ಕಾಲ ಜನತಾದಳದ ನಾಯಕರಾಗಿ, ಒಡನಾಟಿಯಾಗಿ ಈ ಕ್ಷೇತ್ರದ, ಈ ರಾಜ್ಯದ ನಾಯಕರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದವರು. ಇವತ್ತು ಅವರು ನಮ್ಮ ಪಕ್ಷವನ್ನು ಸೇರೋದ್ರ ಜೊತೆಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ, ನಾಯಕತ್ವವನ್ನು ಒಪ್ಪಿ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಾನು ತಮ್ಮ ಮುಖಾಂತರ ಇಡೀ ಜಿಲ್ಲೆಯ ಎಲ್ಲ ಜನತಾದಳದ ಕಾರ್ಯಕರ್ತರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಾನು ಕರೆ ಕೊಡೋದಿಷ್ಟೇ, ಇವತ್ತು ನಿಮಗೆ ಒಂದು ಅವಕಾಶ ಇದೆ. ಈ ಜಿಲ್ಲೆಯ ಅಭಿವೃದ್ಧಿಗೆ, ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ, ನಿಮ್ಮ ಎಲ್ಲ ನಾಯಕತ್ವದ ಗುಣಗಳನ್ನು ಇವತ್ತೇನು ತಾವು ಇಟ್ಕೊಂಡಿದ್ದೀರಿ, ಈ ನಾಯಕತ್ವದ ಗುಣಗಳು ದಿನದಿಂದ ದಿನಕ್ಕೆ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಹೊರತು ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವಕ್ಕೆ ಗೌರವ ಇಲ್ಲ. ದಯವಿಟ್ಟು ನೀವು ನನ್ನ ಜೊತೆ ಕೈ ಜೋಡಿಸಿ, ನಾನು ನಿಮ್ಮ ಒಬ್ಬ ಸಹೋದರನಾಗಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತೇನೆ. ನಿಮ್ಮಲ್ಲಿರೋ ಶಕ್ತಿಯನ್ನು ನಾನು ಗುರುತಿಸ್ತೇನೆ. ತಾವೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು. ತಾವೆಲ್ಲರೂ ಕೂಡ
ಯಾರು ಸಮನ ಮನಸ್ಕರಿದ್ದೀರಿ ತಾವೆಲ್ಲರೂ ಕೂಡ ಮುಕ್ತವಾಗಿ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ಹೊತ್ತಲ್ಲಿ ನಿಮ್ಮ ಆಪ್ತರಿಗೆ ಐಟಿ ಶಾಕ್ ಆಗ್ತಾ ಇರೋದು ಕಳೆದ 3-4 ದಿನಗಳಿಂದ ನಿಮ್ಮ ಆಪ್ತರ ಮನೆಗಳ ಮೇಲೆ ಐಟಿ ದಾಳಿ ಮಾಡ್ತಾ ಇದ್ದಾರೆ. ಅಸ್ತ್ರ ಇರೋದು ಒಂದೇ ಅಲ್ವೇನಪ್ಪ, ಸೋಲ್ಸಕ್ಕೆ ಗೆಲ್ಸಕ್ಕೆ ಸೋಲಿನ ಭೀತಿ IT ED CBI ಇಷ್ಟು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗೋದಿಲ್ವಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತೇಳಿ ಪ್ರಧಾನಮಂತ್ರಿಗಳನ್ನು, BJP ಅವ್ರನ್ನ ಮಾತಾಡಿ ಅಂತೇಳಿ ಬೆಲೆ ಏರಿಕೆ ಬಗ್ಗೆ ಅವ್ರು ಹೇಳಿರುವಂಥ ಹೇಳಿಕೆಗಳು, ಪ್ರಧಾನಮಂತ್ರಿಗಳು ಹೇಳಿರುವಂಥ ಹೇಳಿಕೆಗಳು, ನಾನು ಹೇಳಿರುವಂಥ ಹೇಳಿಕೆಗಳನ್ನು ನೀವು ಇತಿಹಾಸದ ಪುಟಗಳನ್ನು ಕಳೆದ 10 ವರ್ಷಗಳ ಹಿಂದೆ ಮಾಡಿದಂಥ ಭಾಷಣದ ತುಣುಕುಗಳನ್ನು ಈ ರಾಷ್ಟ್ರದ ಜನರಿಗೆ ತೋರಿಸ್ಬೇಕು. ಅವ್ರು ಕೊಟ್ಟಂಥ ವಚನಗಳೇನು, ಆ ವಚನಕ್ಕೆ ಇವತ್ತು ಏನು ಹೇಳ್ತಾರೆ ಅನ್ನೋದು ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಆ ಸತ್ಯವನ್ನು ಹೇಳುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಬೇಕು. ಬಿಜೆಪಿ JDS ಮುಖಂಡರ ಮೇಲೆ ನಡೆದಿರುವಂತ ದಾಳಿ ನಿಮ್ಮ ಮತ್ತೆ DK ಶಿವಕುಮಾರ್ ಅವರ ಆಪ್ತರ ಮೇಲೆ ನಡೀತಾ ಇದೆ. ನೋಡಿ, ಅವ್ರಿಗೇನಾಗಿದೆ, ಏನಾದರೂ ಮಾಡಿ ನಮ್ಮ ನಾಯಕರನ್ನು ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ. ಆ ಪ್ರಯತ್ನಗಳು ಯಾವುದೂ ಕೂಡ ಅವರಿಗೆ ಯಶಸ್ಸಾಗೋದಿಲ್ಲ. ಇವತ್ತು IT ED ಅಧಿಕಾರಿಗಳು, CBI ಅಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೇವಲ ಇಲ್ಲಿ ಅವರ ಎಲ್ಲ ಕ್ಷೇತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ. ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಾಕ್ಲಿಕ್ಕೋಸ್ಕರ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ IT ಅವರು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ. ಇದು ಹೊಸದಾಗಿ ನೋಡ್ತಾ ಇಲ್ಲ ನಾವು. ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದೇ ಕಾರ್ಯತಂತ್ರವನ್ನು ಭಾರತೀಯ ಜನತಾ ಪಕ್ಷ ಅನುಸರಿಸ್ತಾ ಇದೆ. ಬಿಜೆಪಿ ನಾಯಕರು ರಾಮದೇವರ ಬೆಟ್ಟವನ್ನು ಅಸ್ಥಿ ರಾಮನವಮಿ ಆಚರಣೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ರಾಮನನ್ನ ಕಾಲ್ಪನಿಕ ಅಂದ್ರು, ನಾವು ರಾಮದೇವರ ಬೆಟ್ಟವನ್ನು ಅಭಿವೃದ್ಧಿ ನಾವೇ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾವಾಗ? ಅಲ್ಲಪ್ಪ, 4 ವರ್ಷ ಇದ್ರಲ್ಲಯ್ಯ, ಇದೇ ಜಿಲ್ಲೆನಲ್ಲಿ ಇದ್ರಲ್ಲಪ್ಪ, ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಹೇಳಿದ್ರಲ್ಲ ನಿಮ್ಗೇನೆ. ಕ್ಲೀನ್ ಮಾಡಿದ್ರಾ? ಕೇಳಬೇಕಲ್ಲ ನೀವು. ಅದನ್ನು ಮರ್ತ್ಬಿಟ್ಟಿದ್ದೀರಲ್ಲಯ್ಯ. ಎಷ್ಟು ದುಡ್ಡು ಇಟ್ಟಿದ್ದಾರಂತೆ, ಬಜೆಟ್ ಅಲೋಕೇಶನ್ ಎಷ್ಟು ಕೊಟ್ಟಿದ್ದಾರಂತೆ, ಆ್ಯಕ್ಷನ್ ಪ್ಲಾನ್ ಏನು ಮಾಡಿದ್ದಾರಂತೆ, ವಲ್ಚರ್ ಸ್ಯಾಂಕ್ಚುರಿ ಪರ್ಮಿಷನ್ ತೊಗೊಂಡಿದ್ದಾರಾ, ಅಪ್ಲಿಕೇಶನ್ ಹಾಕಿದಾರಾ? ಯಾರು ಹತ್ತಿದಾರಲ್ಲ ಬೆಟ್ಟಕ್ಕೆ? ಚುನಾವಣಾ ತಂತ್ರ. ರಾಮ ನಮ್ಮೂರಲ್ಲೂ ಅವನೇ. ನಾವು ರಾಮ ಮಂದಿರ ಕಟ್ಟಿದ್ದೀವಿ, ದೇವರನ್ನ ಪೂಜೆ ಮಾಡ್ತೀವಿ. ನಮ್ಮವರು ಎಲ್ಲ ಈಗ ರೋಡಲ್ಲಿ ನೋಡ್ಕೊಬಂದೆ, ಎಲ್ಲರೂ ಪಾಂಕ ಹಂಚ್ತಾ ಇದ್ರು, ಮಜ್ಜಿಗೆ ಹಂಚ್ತಾ ಇದ್ರು, ಎಲ್ಲರೂ ನಿಂತ್ಕೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾವ್ರೆ. BJP ಬಾವುಟ ಹಾಕ್ಕೊಂಡು, ಕೇಸರಿ ಶಾಲ್ ಹಾಕ್ಕೊಂಡು ರಾಮನ ಬೆಟ್ಟಕ್ಕೆ ಕತ್ಬಿಟ್ಟವರೆಲ್ಲನೂ ರಾಮನ ಭಕ್ತರಾಗೋದಿಲ್ಲ. ಗೊತ್ತಾಯ್ತಲ್ಲ? ಅಭಿವೃದ್ಧಿ ಚುನಾವಣೆಗೆ ಮಾತ್ರ ರಾಮನ ಬಳಕೆ, ಚುನಾವಣೆಗೆ ಮಾತ್ರ ರಾಮನ ಬಳಕೆ. ಅವರು ತೋರಿಸ್ಲಪ್ಪ. ಅವರು ವೈಲ್ಡ್ ಲೈಫ್ ಸ್ಯಾಂಚುರಿ, ವಲ್ಚರ್ ಫಾರೆಸ್ಟ್ ಅನ್ನೋದು ಗೊತ್ತಲ್ವಾ ನಿಮಗೆ? ಜಿಲ್ಲಾ ಮಂತ್ರಿಗಳಿಗೆ ಗೊತ್ತಲ್ವಾ? ಪರ್ಮಿಷನ್ಗೆ ಲೆಟ್ರ್ ಹಾಕಿದಾರಾ? ಅವ್ರು ಕಟ್ಟಿ ಅಂತ ನಾನು ಹೇಳಲ್ಲ, ನಾನು ಕಟ್ಟಿ ಅಂತ ಹೇಳಲ್ಲ. ಒಂದೇ ದಿನದಲ್ಲಿ ಅಲ್ಲಪ್ಪ, DPR ಮಾಡೋದಕ್ಕಿಂತ ಮುಂಚೆ ಪರ್ಮಿಷನ್ ಬೇಕಲ್ರಿ. ಚುನಾವಣೆಯಲ್ಲಿ ಪರ್ಮಿಷನ್ ಸಿಗ್ತದೇನಪ್ಪ? ಚುನಾವಣೆಯಲ್ಲಿ ಬೆಟ್ಟಕ್ಕೆ ಅವರೊಬ್ಬರೇ ಅಲ್ಲ, ಬೇಜಾನ್ ಜನ ಹೋಗ್ತಾರೆ ರಾಮನ ನೋಡ್ಕೊ ಬರಲಿಕ್ಕೆ, ಪೂಜೆ ಮಾಡಲಿಕ್ಕೆ. ಇವತ್ತು ನೀವು ಅವರ ಸುಳ್ಳು ಪ್ರಚಾರವನ್ನು ಮಾಡಬೇಡಿ ಅಂತೇಳಿ ನಿಮ್ಮನ್ನ ಕೈ ಮುಗಿ ಕೇಳ್ಕೊತೀನಿ. ಅಲ್ಲಪ್ಪ, ನಾನು ಹೇಳ್ದಲ್ಲ, ರಾಮನ ನಮ್ಮೂರಲ್ಲೇ ನೋಡ್ತಾ ಇದ್ದೀವ್ರಿ. ನಿಮ್ಮೂರಲ್ಲಿ ಯಾಕೆ ನೋಡಬೇಕು? ಅಯೋಧ್ಯೆಗೆ ಯಾಕೆ ಹೋಗಿ ನೋಡಬೇಕು? ನಮ್ಮೂರಲ್ಲೇ ದೇವಸ್ಥಾನ ಕಟ್ಟಬೇಕು. ನಾನು ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ, ನಮ್ಮ ತಾಲೂಕಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ, ನಮ್ಮೂರಲ್ಲೇ ದೇವ್ರುಗಳಿಗೆ ಪೂಜೆ ಮಾಡ್ತಾ ಇದ್ದೀನಿ. ನಿಮಗೆ ರಾಮ ಆದರೆ ನನಗೆ ಹನುಮಂತ, ನನಗೆ ವೆಂಕಟರಮಣ ಸ್ವಾಮಿ, ನನಗೆ ಕೆಂಕೇರಮ್ಮ, ನನಗೆ ಕಬ್ಬಾಳಮ್ಮ, ನನಗೆ ತಾಯಿ ಚಾಮುಂಡಿ. ಅಯ್ಯೋ, ಒಳ್ಳೆ ಚೆನ್ನಾಗಾಯ್ತಲ್ಲ. ನೀವು ರಾಜಕೀಯಕ್ಕೋಸ್ಕರ ರಾಮನ ಹಿಡ್ಕೊಂಡಿದ್ದೀರಿ ಹೊರತು ಬೇರೆ ಏನೂ ದೃಷ್ಟಿಯಿಂದ ಅಲ್ಲ. ನಿಮ್ಮ ದೃಷ್ಟಿಕೋನ ಕೇವಲ ರಾಜಕಾರಣಕ್ಕೆ ಹೊರತು ಆ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆಗಲ್ಲ. ನಿಮ್ಮ ರಾಮಂದ್ರ ಕೇವಲ ನಿಮ್ಮ ರಾಜಕೀಯ ಬಳಕೆಗೋಸ್ಕರ, ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯತಂತ್ರವೇ ಹೊರತು ಬೇರೇನೂ ಅಲ್ಲ. ನಾನು ನಿಮ್ಮನ್ನು ಕೇಳೋದಷ್ಟೇ, ಈ ಸುಳ್ಳುಗರು ಪ್ರಚಾರವನ್ನು ಮಾಡಬೇಡಿ. ಅವ್ರು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದರು.
ಕ್ಲೀನ್ ಮಾಡಿದಾರ ಹೇಳಿ. ಅವರು ರಾಮ ಮಂದಿರ ಕಟ್ತೀನಿ ಅಂತ ಘೋಷಣೆ ಮಾಡಿದ್ರು, ಅವ್ರು ಏನು ಮಾಡಿದ್ದಾರೆ ನನಗೆ ತೋರಿಸ್ಲಿ. ವಲ್ಚರ್ ಸ್ಯಾಂಚುರಿ ಅಂತೇಳಿ ನಾನು ಕೂಡ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ, ಅರಣ್ಯಾಧಿಕಾರಿಗಳ PCCF ಜೊತೆ ಮಾತಾಡಿದ್ದೀನಿ. ವೈಲ್ಡ್ ಲೈಫ್ ಸ್ಯಾಂಚುರಿ ಅದಕ್ಕೆ ಬರುತ್ತೆ, ಅದರಲ್ಲಿ ಎಷ್ಟು ಎಕರೆ ಏನು ಎತ್ತ ಅಂಥೇಳಿ ಎಲ್ಲನೂ ಕೂಡ ನಿಮಗೂ ಹೇಳಿದ್ದೀನಿ ನಾನು ಅನೇಕ ಸಂದರ್ಭಗಳಲ್ಲಿ. ಹೇಳಿ ಅವರು. ಸುಮ್ಮನೆ ಎಲೆಕ್ಷನ್ ಬತ್ತು ನೀವು ಅವ್ರ ಹಿಂದೆ ಹೋಯ್ತೀರಿ ಅಂದ್ಬಿಟ್ಟು, ಪ್ರಚಾರ ಸಿಗ್ತದೆ ಅಂದ್ಬಿಟ್ಟು ಸುಳ್ಳು ಪ್ರಚಾರನ ನೀವು ಮಾಡ್ತೀನಿ ಅಂತ ಅಂದರೆ ನಾನು ಉತ್ತರ ಕೊಡೋಕ್ಕಾಗತ್ತಾ ಅದಕ್ಕೆ? ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಈ ಸುಳ್ಳುಗರಿಗೆ, ಈ ಸುಳ್ಳು ಪ್ರಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಡಿ ಅಷ್ಟೇ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.